ಮತಿಕೆರೆಯ ಮತಿಕೆರೆಯ ನಿವಾಸಿಯಾಗಿರುವಂತಹ ಭರತ್ ಭೂಷಣ್ ರವರ ಮೃತದೇಹಕ್ಕೆ ಕುಟುಂಬಸ್ಥರು ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಪಾಪ ಭರತ್ ಅವರ ತಾಯಿಯ ಪರಿಸ್ಥಿತಿ ಹೇಳತೀರದು. ಯಾಕೆಂತಂದರೆ ಅವರು ಬೆಡ್ ರಿಡನ್ ಆಗಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಮಗ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಆ ತಾಯಿಗೆ ಗೊತ್ತಾಗಿ ಆ ತಾಯಿಯ ಮನಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿರಬಹುದು ಅಂತ ಹೇಳಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಅವರ ತಂದೆ ಕೂಡ ಬಹಳ ನೋವಿನಲ್ಲಿದ್ದಾರೆ. ಮಗ ಖುಷಿಯಿಂದ ಹೋಗಿ ಟ್ರಿಪ್ ಮಾಡಿಕೊಂಡು ಜಮ್ಮು ಕಾಶ್ಮೀರದಿಂದ ವಾಪಸ್ ಬರ್ತಾನೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಅಲ್ಲಿ ಹೇಗೆ ನೀವು ಸಮಯ ಕಳೆದ್ರಿ, ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ಕೇಳುವಂತಹ ಪ್ರಶ್ನೆಗಳಿಗೆ ಇದೀಗ ಉತ್ತರ ಇಲ್ಲ. ಯಾಕೆಂತಂದರೆ ಮಗನೇ ಇಲ್ಲ, ಮಗನನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಖುಷಿಯಿಂದ ಬರ್ತಾರೆ, ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಂತಹ ಕುಟುಂಬಕ್ಕೆ ಈ ರೀತಿಯಾದಂತಹ ಬರಸಿಡಿಲು ಬಡಿದಂತೆ ಆಗಿರುವಂತಹ ಈ ಒಂದು ಘಟನೆ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ಸಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅವರ ಮನಸ್ಥಿತಿ ನಿಜಕ್ಕೂ ಈ ವಯಸ್ಸಲ್ಲಿ, ನಾವು ಸಾಯುವಂಥ ವಯಸ್ಸಲ್ಲಿ ನಮ್ಮ ಮಗನನ್ನು ಕಳ್ಕೊಂಡು ಬಿಟ್ವಲ್ಲ ಅಂತ ಹೇಳಿ ಆ ಪುತ್ರ ಶೋಕ ಇದೆಯಲ್ಲ, ಅದೆಂದಿಗೂ ಕೂಡ ಯಾವ ತಂದೆಗೂ ಬೇಡ. ಅಷ್ಟರ ಮಟ್ಟಿಗೆ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ತಂದೆ ಮಗನ ಮೃತದೇಹ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮನೆಯ ಬಳಿ ಬಂದಿರುವಂಥದ್ದು, ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ 3 ವರ್ಷದ ಕಂದಮ್ಮ, ಆ ಕಂದಮ್ಮಗೆ ಏನಾಯಿತು, ಪಪ್ಪ ಎಲ್ಲಿ ಹೋದರು, ಅಪ್ಪ ಎಲ್ಲಿ ಹೋದರು, ನಮ್ಮಪ್ಪ ಇಲ್ವಾ, ಇದೆಲ್ಲ ಏನೂ ಗೊತ್ತಿಲ್ಲ. ಏನಾಗ್ತಾ ಇದೆ, ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ, ಯಾಕೆ ಇಷ್ಟೊಂದು ಪೂಜೆ ಮಾಡ್ತಾ ಇದ್ದಾರೆ, ಆ ಕೂಸಿಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಇತ್ತೀಚೆಗಷ್ಟೇ ಕುಟುಂಬ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಹೊರಗಡೆ ಹೋಗಿದ್ರು. ಬಟ್ ಆದರೆ ಈ ರೀತಿಯಾಗಿ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ರೀತಿಯಾಗಿ ದಾಳಿ ಆಗುತ್ತೆ, ಪಹಲ್ಗಾಮ್ನಲ್ಲಿ ನಾನು ಅಂತ್ಯವನ್ನು ಕಾಣ್ತೀನಿ ಅಂತ ಕೂಡ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಈಗ ಈ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾರೆ. ಅಂತಿಮ ವಿಧಿವಿಧಾನದಲ್ಲಿ ಸಚಿವರು ಕೂಡ ಭಾಗಿಯಾಗುವ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಏರ್ಪೋರ್ಟ್ಗೂ ಕೂಡ ಸಚಿವ ವಿ ಸೋಮಣ್ಣ ಅವರು ಬಂದಿದ್ದರು. ಕೇಂದ್ರ ರೈಲ್ವೆ ಸಚಿವರು ವಿ ಸೋಮಣ್ಣ ಬಂದಿದ್ದರು. ಅಲ್ಲೇ ಅಂತಿಮ ವಿಧಾನವನ್ನು ಕೂಡ ಹೇಳಿದ್ರು. ಅಂದರೆ ಅವರ ಕಳಿಸ್ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅವರ ಕುಟುಂಬಸ್ಥರು ಇದೀಗ ಮನೆಯ ಬಳಿ ಕೂಡ ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ.